ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವು ಮುಖಂಡರಲ್ಲಿ ಇದ್ದಾವೆ. ನಾನು ಒಪ್ಕೊಳ್ತೇನೆ. ಅದನ್ನು ಸರಿ ಮಾಡುವಂಥ ಶಕ್ತಿ ಬಿಜೆಪಿಯ ಹೈಕಮಾಂಡಿಗಿದೆ. ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ. ನಾವು ಯಾಕೆ ತಡವಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಯಾರನ್ನೂ ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಸರಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾ ಇದೆ. ನಿನ್ನೆ ಎಲ್ಲ ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಮೀಟಿಂಗ್ ನಡೆದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಖಂಡಿತ ಬಹಳ ದೊಡ್ಡ ಡಿಫರೆನ್ಸಸ್ ಯಾವುದೂ ಇಲ್ಲ. ಬಿ ಜೆ ಪಿ ಕೇಡರ್ ಬೇಸಿಡ್ ಪಾರ್ಟಿ, ಲೀಡರ್ ಬೇಸಿಡ್ ಪಾರ್ಟಿ ಅಲ್ಲ. ಹಾಗಾಗಿ ಕೇಡರ್ ಏನಿದೆ, ಕಾರ್ಯಕರ್ತರು ಏನಿದ್ದಾರೆ, ಸೈದ್ಧಾಂತಿಕವಾಗಿ ಬಹಳ ಗಟ್ಟಿ ಇದ್ದಾರೆ. ಹಾಗಾಗಿ ಕಾರ್ಯಕರ್ತರೇ ನಮಗೆ ಹೈಕಮಾಂಡ್. ಸರ್, ಅವರ ಅಭಿಪ್ರಾಯಗಳನ್ನ ಮೀರಿ ಯಾವ ಮುಖಂಡರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ, ಇದರ ಆಧಾರದ ಮೇಲೆ ಕೆಲವು ಸುದ್ದಿಗಳಾಗ್ತಾ ಇದೆ. ಅದನ್ನು ಸರಿ ಮಾಡುವಂಥ ಕೆಲಸ. ಸರ್, ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ ತರೋದಕ್ಕೆ ಡಿ ಕೆ ಶಿ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ. ಕೆಲವು ಮಾತುಗಳನ್ನ ಹೇಳ್ತಾರೆ. ಅಲ್ಲ, ರೆಡ್ಡಿ ಅವರು ಬಿಜೆಪಿ ನಾಯಕರಲ್ವಾ? ಬಿಜೆಪಿ ನಾಯಕರು, ರಾಮುಲು ಕೂಡ ಹೌದು. ಹಾಗಾಗಿ ರಾಮುಲು ನಮ್ಮ ಒಳ್ಳೆ ಕಾರ್ಯಕರ್ತರು, ಲೀಡರ್. ಜನಾರ್ದನ್ ರೆಡ್ಡಿಯವರು ನಮ್ಮ ಲೀಡರು. ಹಾಗಾಗಿ ಅವರ ಮಧ್ಯೆ ಇರುವಂತಹ ವೈರುಧ್ಯಗಳನ್ನು ಸರಿ ಮಾಡುವ ಪಕ್ಷದ ಸುಮಾರು 1.5-2 ವರ್ಷಗಳಿಂದನೂ ಹೋಗ್ತಾ ಇದೆ. ನಾಯಕತ್ವ ಕೇಂದ್ರಗಳು ಎಂಟರಾದ್ರೂ ಕೂಡ ಶಮನ ಆಗ್ತಾ ಇಲ್ಲ. ಉತ್ತುಂಗಕ್ಕೇನು ಹೋಗ್ತಾ ಇಲ್ಲ. ಯಾರೋ ಒಂದು 4-5 ಜನ ಅದನ್ನ ಹೇಳ್ತಾ ಇದ್ದಾರೆ. ಅವ್ರನ್ನ ಕರೆದು ಮಾತಾಡಿದ್ದಾರೆ. ನಿನ್ನೆ ಕೂಡ ಮೊನ್ನೆ ಕೂಡ 1-to-1 ಮಾತಾಡುವಂಥ ಕೆಲಸ ಆಗಿದೆ. ಸದ್ಯದಲ್ಲಿ ಸರಿ ಹೋಗುತ್ತೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಲ್ವಾ ಸರ್? ಸಾಕಷ್ಟು ಪಕ್ಷದಲ್ಲಿ ಡ್ಯಾಮೇಜ್ ಆಗ್ತಿದೆ. ರಾಜ್ಯಾಧ್ಯಕ್ಷರದ್ದು ಬದಲಾವಣೆ, ಈಗ ಚುನಾವಣೆಗಳು ನಡೀತಾ ಇದೆ. ಆಂತರಿಕ ಪ್ರಜಾಪ್ರಭುತ್ವ ಬಿ ಜೆ ಪಿಯಲ್ಲಿದ್ದ ಹಾಗೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಈಗಾಗಲೇ ತಾಲೂಕು ಮಟ್ಟದ ಚುನಾವಣೆಗಳು ಮುಗಿದಿದೆ. ಜಿಲ್ಲಾ ಮಟ್ಟದ್ದು ಆಗ್ತಾ ಇದೆ. ಅದಾದ್ರ ಮೇಲೆ ರಾಜ್ಯದ ಚುನಾವಣೆ ಆಗ್ತದೆ. ಅಲ್ಲಿ ಆಯ್ಕೆ ಆಗ್ತಾರೆ ರಾಜ್ಯಾಧ್ಯಕ್ಷ. ಹಾಗಾಗಿ ಬದಲಾವಣೆ ಮಾಡಬೇಕು ಅಂತ ಯಾರೋ ಹೇಳಿದ ಕೂಡಲೇ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೋದಿಲ್ಲ. ಅವತ್ತು ಚುನಾವಣೆಯಲ್ಲಿ ಮತ್ತು ಕಾರ್ಯಕರ್ತರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಒಬ್ಬರನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಅಧಿಕಾರ ಅನ್ನುವಂಥದ್ದು ಅದೊಂದು ಹುದ್ದೆ ಅಲ್ಲ, ಅದೊಂದು ಜವಾಬ್ದಾರಿ, ಅದೊಂದು ಹೊಣೆಗಾರಿಕೆ. ಹಾಗಾಗಿ ಹೆಚ್ಚು ಸಮಯ ಕೊಡುವಂಥವ್ರನ್ನ, ಹೆಚ್ಚು ಓಡಾಟ ಮಾಡುವಂಥವ್ರನ್ನ, ಹೆಚ್ಚು ಕಾರ್ಯಕರ್ತರನ್ನ ಮತ್ತು ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥವ್ರೇ ನಮ್ಮ ಅಧ್ಯಕ್ಷರು ಆಗಬೇಕು. ಹಂಗಾಗ್ತಾರೆ. ಸರ್, ಒಂದು 5-6 ಜನ ಈ ಹಂತದಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಹಾಗೆ ಹೇಗೆ ಅಂತ ಹೇಳ್ತಾ ಇಲ್ಲ. ಒಬ್ರಿಬ್ರು ಹೇಳ್ತಾ ಇದ್ದಾರೆ. ಅದನ್ನು ಸರ್ ಮಾಡ್ತಾರೆ ಸರ್. ಅದನ್ನ ನಾಡಿದ್ದು ಚುನಾವಣೆ, ಹಾಗಾಗಿ ಯಾರು ಮುಂದುವರಿತಾರೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು.